Guys, welcome back. ಸೊ ಇದು ಬಂದು ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಟ್ರಾವೆಲ್ ವ್ಲಾಗ್ ಅಂತಲೂ ಹೇಳ್ಬೋದು. ಆ್ಯಂಡ್ ಐ ಹೋಪ್ ಎಲ್ಲರೂ ಪ್ರೀವಿಯಸ್ ವೀಡಿಯೋಸು ನೋಡ್ತಿದ್ದೀರಾ, ಚೆನ್ನಾಗಿ ಬರ್ತಿದೆ ಅಂತಲೂ ಭಾವಿಸ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದು ಆ ಪ್ಲೇಸಸ್ಗೆ ಹೋಗ್ತಿರೋದು ಇಟ್ ಈಸ್ ಫಾರ್ ದ ವೆರಿ ಫಸ್ಟ್ ಟೈಮ್. ಆ್ಯಂಡ್ ತಮ್ಮನೇನಲ್ಲಿ ಹೇಳ್ದಂಗೆ ಇಟ್ ಈಸ್ ಫಾರ್ ನಂದಿ ಹಿಲ್ಸ್ ಆ್ಯಂಡ್ ಈಶಾ ಫೌಂಡೇಶನ್. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಬರೀ ನಂದಿ ಹಿಲ್ಸ್ಗೆ. ನಾವು ಅಲ್ಲಿ ಹೋಗ್ಬಿಟ್ಟು ಟೈಮ್ ನೋಡಿಕೊಂಡು ಟೈಮ್ ಇದ್ದರೆ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಹತ್ರನೇ ಇತ್ತು ಅಂತ ವೈ ನಾಟ್ ಇಷ್ಟು ದೂರ ಬಂದಿದ್ದೀವಿ, ಲೆಟ್ಸ್ ಗೋ ಫಾರ್ ಈಶಾ ಫೌಂಡೇಶನ್ ಅಂತಲೂ 2 ಪ್ಲೇಸಸ್ಗೂ ವಿಸಿಟ್ ಮಾಡಿದ್ವಿ. ಆ್ಯಂಡ್ ನಿಜ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ವಾಸ್ ಟ್ರೂಲಿ ವೆರಿ ಎಕ್ಸೈಟೆಡ್ ಟು ವಿಸಿಟ್ ಬೋತ್ ದ ಪ್ಲೇಸಸ್. ಬಿಕಾಸ್ ನಂದಿ ಹಿಲ್ಸ್ ಬಗ್ಗೆ ಅಂದರೆ ನಾನು ಬರೀ ವೀಡಿಯೋಸ್ ನೋಡಿರೋದು ಅಥವಾ ಯಾರಾದರೂ ಹೋಗಿದ್ರೆ ಅವ್ರು ಇಲ್ಲಿದ್ದು ಕೇಳಿಸ್ಕೊತಿದ್ದು ಅಷ್ಟೇ. ಬಟ್ ನಾನು ಯಾವತ್ತೂ ಹೋಗಿಲ್ಲ. ಆ್ಯಂಡ್ ಗೋಯಿಂಗ್ ದೇರ್ ಫಾರ್ ದ ಫಸ್ಟ್ ಟೈಮ್ ವಾಸ್ ರಿಯಲಿ ವೆರಿ ಗುಡ್ ಆ್ಯಂಡ್ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಎಲ್ಲ ಕೆಲವು ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಫುಲ್ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ. ಹೋಪ್ ಯು ಗೈಸ್ ವಿಲ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಎಸ್, ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಅವತ್ತು 3:30 ಹಂಗೆ ನಾವು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು ಸ್ವಲ್ಪ ಸ್ಮಾಲ್ ಟ್ರಿಪ್ ಅಂತ ಹೇಳ್ಬೋದು. ನಾವು ನಂದಿ ಹಿಲ್ಸ್ ರೀಚ್ ಆಗೋ ಅಷ್ಟರಲ್ಲಿ ಇಟ್ ವಾಸ್ ಅರೌಂಡ್ 5:30, 5:45 ಆಗೋಗಿತ್ತು. ಇನ್ನೂ ಒಂಚೂರು ಬೇಗ ರೀಚ್ ಆಗಿರ್ತೀವಿ. ಬಟ್ ಈ ಘಾಟ್ ಸೆಕ್ಷನ್ ಆದಮೇಲೆ ಒಂದು ಕಡೆ ರೋಡ್ ಮಿಸ್ ಆಯಿತು, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಇನ್ನೂ ಬೇಗ ರೀಚ್ ಆಗೋಗ್ತಿದ್ವಿ. ಆ್ಯಂಡ್ ಬೆಟ್ಟ ಅರ್ಧ ಹತ್ತಷ್ಟರಲ್ಲಿ ನನಗೆ ಕಿವಿ ಕ್ಲೋಸ್ ಆಗೋಗ್ತಿತ್ತು. ಐ ಡೋಂಟ್ ನೋ ಇದು ನನಗೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಆಯಿತಾ ಅಥವಾ ಎಲ್ಲರಿಗೂ ಈ ಥರ ಆಗುತ್ತಂತ ನಂಗೆ ಗೊತ್ತಿಲ್ಲ. ಮೈ ಇಯರ್ಸ್ ವರ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಆ್ಯಂಡ್ ಅವತ್ತು ಕ್ವೈಟ್ ಅ ಬಿಟ್ ರಶ್ ಇತ್ತು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಷ್ಟು ಜನ ಬರ್ತಾರೆ ಅಂತ. ತುಂಬಾ ರಶ್ ಇತ್ತು ಅವತ್ತು. ಅಲ್ಲಿ ತುಂಬ ಕೇರಳ ಗಾಡಿಗಳಿತ್ತು. ಐ ಥಿಂಕ್ ಕೇರಳಿಯನ್ಸ್ ಎಲ್ಲ ಟ್ರಿಪ್ಪಿಗೆ ಬಂದಿರ್ತಾರೆ ಅನಿಸುತ್ತೆ. ಆಮೇಲೆ ಈ ಹಾಸ್ಟೆಲ್ ಹುಡುಗರು ಇರ್ತಾರಲ್ಲ, ಅವರೇ ತುಂಬ ಜನ ಇದ್ದರು ಆವತ್ತು. ಕಪಲ್ಸ್ ಎಲ್ಲ ತುಂಬ ಕಮ್ಮಿ ಇದ್ದರು. ಆ್ಯಂಡ್ ಐ ಡಿಂಟ್ ನೋ ದ್ಯಾಟ್ ನಾವು ಕಾರ್ ಪಾರ್ಕಿಂಗ್ ಆದಮೇಲೆ ಒಂದು ಸ್ವಲ್ಪ ಬೆಟ್ಟ ಹತ್ತಬೇಕು ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಬಟ್ ಆ ಪೀಕ್ ರೀಚ್ ಆಗೋ ಅಷ್ಟರಲ್ಲಿ ಐ ವಾಸ್ ರಿಯಲಿ ವೆರಿ ಟಯರ್ಡ್. ಆ್ಯಂಡ್ ಇದನ್ನು ನೋಡಿದ್ಮೇಲೆ ಟಯರ್ಡ್ನೆಸ್ ಎಲ್ಲ ಉಫಿ ಆಗೋಯಿತು. ಆ ಕ್ಲಿಯರ್ ಕ್ಲೌಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಲೈಕ್ ಐ ರಿಯಲಿ ಎಂಜಾಯ್ಡ್ ಇಟ್. ಬಿಕಾಸ್ ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಮೋಸ್ಟ್ಲಿ ಎಕ್ಸೈಟ್ಮೆಂಟ್ ಇತ್ತೇನೋ ನಂಗೆ ಗೊತ್ತಿಲ್ಲ. ಐ ಥರೋಲಿ ಎಂಜಾಯ್ಡ್ ಇಟ್. ಆ ಕ್ಲಿಯರ್ ಕ್ಲೌಡ್ಸ್ ಆಗಿರ್ಬೋದು, ಅಲ್ಲಲ್ಲಿ ಪಕ್ಷಿಗಳು ಹಾರಾಡ್ತಿತ್ತು. ಸೊ ಇಟ್ ವಾಸ್ ರಿಯಲಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಮಾರ್ನಿಂಗ್ ಸನ್ರೈಸ್, ಇಟ್ ವಾಸ್ ಸೋ ಗುಡ್ ಟು ಸಿ. ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದು ಲೈಫಲ್ಲಿ ಒಂದ್ಸಲ ನೋಡಬೇಕು ಅನಿಸುತ್ತೆ. ಬೆಳಗಿನ ಸನ್ರೈಸು, ಆಮೇಲೆ ಆ ವಿಂಡ್ ಆಗಿರ್ಬೋದು, ಫಾಗ್ ಆಗಿರ್ಬೋದು, ಆ ಕೂಲ್ ಬ್ರೀಸ್ ಆಗಿರ್ಬೋದು, ಇಟ್ ವಾಸ್ ರಿಯಲಿ ಟು ಗುಡ್.
ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆದ್ವಿ. ಲೈಕ್ ವಿ ಆಲ್ಮೋಸ್ಟ್ ಸ್ಟೇಟ್ ದೇರ್ ಫಾರ್ 1.5 hour 45 minutes ಇದು ಅನ್ಸುತ್ತೆ ಅಷ್ಟೇ. ಆ್ಯಂಡ್ ರಿಟರ್ನ್ ಆದ್ವಿ. ಸೊ ಹಂಗೆ ಹೆಂಗೋ ಟೈಮ್ ಇತ್ತಲ್ಲ ಅಂತ ವಿ ವೆಂಟ್ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್, ದಟ್ ಈಸ್ ಈಶಾ ಫೌಂಡೇಶನ್. ಆ್ಯಂಡ್ ಕರೆಕ್ಟ್ ಇದು ಬರೋವಾಗ ಮಂಕೀಸ್ ಬಂದು ಅವ್ರ ಬೇಬೀಸ್ನ ಕ್ಯಾರಿ ಮಾಡ್ತಿತ್ತು. ನಾವು 3 ಮಂಕೀಸ್ನ ನೋಡಿದ್ವಿ. 3 ಆ ಥರ ಬೇಬಿನ ಕ್ಯಾರಿ ಮಾಡ್ತಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು. ಆ್ಯಂಡ್ ಎಸ್ ವಿ ರೀಚ್ಡ್ ಈಶಾ ಫೌಂಡೇಶನ್. ಆ್ಯಂಡ್ ಎಂಟ್ರೆನ್ಸೇ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಇನ್ನು ಒಳಗಡೆ ಇನ್ನು ಹೆಂಗಿರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಆ ರೋಡ್ಸೇ ಒಂಥರ ಪೀಸ್ಫುಲ್ಲಾಗಿತ್ತು. ಐ ಡೋಂಟ್ ನೋ ಆ ವೈಬ್ಸ್ ಏನಾದ್ರು ನಂಗೆ ಗೊತ್ತಿಲ್ಲ. ಇಟ್ ವಾಸ್ ಒಂಥರ ಪೀಸ್ಫುಲ್ಲಾಗಿ ತುಂಬ ಕ್ಲೀನಾಗಿತ್ತು. See this, such a beautiful thing. ಅಲ್ಲಿಂದನೇ ನೋಡೋಷ್ಟೇ ಲೈಕ್ ಓ ಮೈ ಗಾಡ್ ಹಿಂಗಿರತ್ತಾ ಅಂತ ಅನ್ನಿಸ್ತು. ಆ್ಯಂಡ್ ವಿ ಫೈನಲಿ ರೀಚ್ ದೇರ್. ಇಟ್ ವಾಸ್ ಹಾರ್ಡ್ಲಿ ಅರೌಂಡ್ 10:30 ಹಂಗಾಗಿತ್ತು. ಮಂಡೇ ಆಗಿದ್ದರಿಂದ ಜನ ಇದ್ದರು, ತುಂಬ ಜನ. Hope you guys like the video. See you all in another vlog.